ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ತುಂಬ ದಿನ ಆಯಿತು ನಿಮ್ಮನ್ನಂತೂ ಮಾತಾಡಿಸಿ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ನಾನು ಚೆನ್ನಾಗಿಲ್ಲದೆ ಇದ್ರೂ ಇದ್ದೀವಿ ಅಂತಲೇ ಹೇಳಬೇಕು. ಏನಂದರೆ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಮನೆಯದಾಗಿರ್ಬೋದು ಅಥವಾ ಬಿಸ್ನೆಸ್ದು ಇನ್ನೊಂದು ಮತ್ತೊಂದು ಅಂತೇಳಿ ತುಂಬ ಗಲಿಬಿಲಿ ಎಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿದೆ ಮನೇಲಿ. ಸೊ ಹಂಗಾಗಿ ನಾನು ಯಾವುದೇ ಥರ ವಿಡಿಯೋ ಮಾಡಿಲ್ಲ. ನನಗಂತೂ ನಿಜವಾಗ್ಲೂ ಮನಸ್ಸೇ ಇಲ್ಲ ಹೇಳಬೇಕಂದ್ರೆ. ಸೊ ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದೀರಾ ನನ್ನಾದರೆ, ಯಾಕೆ ವಿಡಿಯೋ ಮಾಡ್ತಾ ಇದ್ದಿಲ್ಲ, ಮಾಡ್ತಾನೆ ಇಲ್ಲ, ಬಿಟ್ಬಿಟ್ಟಿದ್ದೀರಾ ಯಾಕೆಂತ ತುಂಬ ಜನ ವಾಟ್ಸಪ್ಪಲ್ಲೂ ಹಾಗೆ ಕೇಳ್ತಾ ಇದ್ದೀರಾ. ರಿಲೇಷನ್ಸ್ ಆಗಿರ್ಬೋದು, ತುಂಬ ಜನ ಹಿಂಗೆ ಕೇಳ್ತಾನೆ ಇದ್ದಾರೆ. ಬಟ್ ನನ್ನ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ನನಗೆ ಮನಸ್ಸಿಲ್ಲ ಫ್ರೆಂಡ್ಸ್ ಮಾಡೋಕ್ಕೆ. ಸೊ ಹಂಗಾಗಿ ನಾನು ತುಂಬ ಬಿಟ್ಟಿದ್ದೀನಿ ನೋಡಿ ನಾನು. ಆದರೆ ಇವತ್ತು ಮಾಡ್ತಾ ಇದ್ದೀನಿ, ರಾಖಿ ಹಬ್ಬದ ಸ್ಪೆಷಲ್ ವಿಡಿಯೋ ಇದು. ಇರಲಿ, ಹಿಂಗೆ ಮಾಡ್ತಾ ಹೋದಂಗೆಲ್ಲ ಹೆಂಗೆ ಆಗುತ್ತೆ. ಸೊ ಕಂಟಿನ್ಯೂ ಮಾಡೋಣ ಇದನ್ನ ಅಂತ ಅಂದ್ಕೊಂಡು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಕ್ಷಾ ಹಬ್ಬ. ನಮ್ಮ ಖುಷಿ ಬಂದ್ಬಿಟ್ಟು ವಿಶಾಂಕಗೆ ಧ್ರುವಂತ್ಗೆ ರಾಖಿ ಕಟ್ಟಬೇಕು. ಅದಾದಮೇಲೆ ನೆಕ್ಸ್ಟ್ ಪುಟ್ಟಗೆ ಅಂತೂ ಕಟ್ಟಿಲ್ಲ ಇನ್ನು. ಅವರೆಲ್ಲ ಸಂಜೆ ಕಟ್ಟಿದ್ರೆ ಆಯಿತು. ಪುಟ್ಟ ಸ್ಕೂಲಿಗೆ ಹೋಗಿದ್ದಾನೆ, ಸೊ ಹಂಗಾಗಿ ನನಗೆ ಕಟ್ಟಿಲ್ಲ. ಬೇಗ ಹೋದ ಅವನು ಇವತ್ತು. ಇವರಿಬ್ಬರಿಗೆ ಕಟ್ಕೊಂಡು ಅವರು ಸ್ಕೂಲಿಗೆ ಹೋಗ್ತಾರೆ ನೋಡಿ. ಗಾಡಿ ಇಂಡಿಕೇಟರ್ ಯಾರು ಮುಟ್ಟಿದ್ದು ಕೇಸಟಾ? ಗಾಡಿ ಎಲ್ಲ ಈ ಕಡೆ ನನ್ನ ಗಾಡಿ ಇಂಡಿಕೇಟರ್ ಯಾರು ಮುಟ್ಟಿದ್ದು? ಬಾಯ್ ಬಳ್ಳಿ ಇಟ್ಕೋಬೇಡ. ಗಾಡಿ ಇಂಡಿಕೇಟರ್ ಯಾರು ಮುಟ್ಟಿದ್ದು ಹೇಳ್ತಾರೆ. ಈತೆ ಮುರ್ದಿರೋದು ಇಲ್ಲೇ ಈತಿಂದ ಕೆಲಸ ಅದು. ಹಾಂ ಅಣ್ಣ ವಿಶಾಂಕಣ್ಣ ಮಾಡಿದ್ದು ನೀನಲ್ಲ ನೀನು ಜಾಣಲ್ಲ, ಓದಿಲ್ಲ ಜಾಣಲ್ಲ ನೀನು. ಬಳಿ ತಿಂತೀಯಲ್ಲ, ಸಣ್ಣತ ನೀನು ಮುದ್ದೆ ತೆಗಿಯಲ್ಲ, ಚಡ್ಡಿ ಹಂಗೆ ಕಿಣಕ್ಕೆ ಬರ್ತೈತಿ ಅಲ್ಲೇ ತುಕಲ್ಲಿ ಆಡ್ತೀಯಾ? ಉದ್ಕೊಂಡ್ರೆ ಅದು ಸೊಣ್ಣೆ ಸ್ವಲ್ಪ ಸೊಟ್ಟು ಮಾಡೋದನ್ನ ಕಣ್ಣು ಲುಕ್ ಮೇಲೆ ಇರಲಮ್ಮ ಮುಂಡ ಲುಕ್ ಇಲ್ಲಿ. ಇಂಡಿಕೇಟರ್ ನೀನೇ ತಾನೇ ಮುರ್ದಿದ್ದು? ಇಂಡಿಕೇಟರ್ ನೀನೇ ತಾನೇ ಮುರ್ದಿದ್ದು? ನೀನೇ ತಾನೇ ಮುರ್ದಿದ್ದು ಅವತ್ತು? ಮುರ್ದಿದ್ದು ಯಾರು ಹೇಳು? ವಿಶಾಂಕಣ್ಣ ನೀನು? ಯಾರು ವಿಶಾಂಕಣ್ಣ? ನೀನಲ್ಲ ಮುರಿದಿದ್ದ? ಈಗ ಹೆಂಗೆ ಹೇಳು? ಆ ರಂಗೋಲಿ ಯಾರು ಕೆಡಿಸಿದ್ದು? ರಂಗೋಲಿ ಎಲ್ಲ ಕೆಡಿಸ್ತಾನೆ. ಓಯ್ ಕೂತೋಯ್, ಇಂಡಿಕೇಟರ್ ಯಾರು ಮುರಿದಿದ್ದು? ಕೈ ಕಟ್ಟಿ ಹೆಂಗೆ ಕೈ ಕಟ್ಟಿ ಹಿಂಗಿಡ್ಕ. ಯಾರು ಮುರಿದಿದ್ದು ಇಂಡಿಕೇಟರ್? ಬರೀ ರಂಗೋಲಿ ಅಳ್ಸೋದು ಬರೋದೇ ಕೆಲಸ, ಬರೀ ಅಳ್ಸೋದೇ ಕೆಲಸ. ಅಲ್ಲಿ ರಂಗೋಲಿ ಹಾಕಿರ್ತೀನಿ, ಅಲ್ಲಿ ನೀರು ಚೆಲ್ತಾನೆ. ಬಟ್ಟೆ ಹೋಗಿ ನಿಮ್ಮ ಮುಂಜಾನೆಗೆ ಬರೀ ಇದೇ ಕೆಲಸ ಅಲ್ಲ ನಿಂದು? ಚೆಲ್ತೀಯ, ನೀರು ಚೆಲ್ತೀಯ ಹೋಗಿ. ಅಲ್ಲಿ ಏನು ಕೋತಿ ಕುಣಿಯಕತ್ತಲ್ಲ ಇಲ್ಲಿ ನೋಡು. ರಂಗೋಲಿ ಚೆಲ್ತೀಯ, ರಂಗೋಲಿ ಅಳಿಸ್ತೀಯ, ಮತ್ತೆ ಅಳಿಸ್ತೀಯ ರಂಗೋಲಿನ? ಬಿಡ ಹಾಕಿ ಬಿಡ ರಂಗೋಲಿ ಚೆಲ್ತೀಯ, ಮತ್ತೆ ರಂಗೋಲಿ ಅಳಿಸ್ತೀಯ ರಂಗೋಲಿನ? ನೀನು ಹೊಡಿಲಿಗ ರಂಗೋಲಿ ಯಾಕೆ ಕಳಿಸ್ತೀನಿ ದಿನ ನೀನು? ನಿಮ್ಮ ಬಂದು ಕರ್ಕೊಂಡು ಹೋಗ್ರಂತ ಮಾಡಿಯಾ? ಯಾರು ಬರಲ್ಲ. ರಂಗೋಲಿ ಯಾಕೆ ಕಳಿಸ್ತೀನಿ ನೀನು? ಮಾಮ ಹೊಡಿತಾನೆ ಮತ್ತೆ ಅಕ್ಕಗೆ. ನಿನ್ನ ಹೊಡಿತಾನೆ, ನೀನು ರಂಗೋಲಿ ಅಳಿಸ್ತೀಯಲ್ಲ ದಿನ. ಯಾಕೆ ಕಳಿಸ್ತೀಯ ರಂಗೋಲಿ? ಓದೇ ಬೇಕ? ಯಾರು ಮಾಡಿದ್ದು? ಅಪ್ಪಿ ಹೇಳು ಚಡ್ಡಿ ಬಿಸ್ತೀಯ? ಬರೀ ಚಡ್ಡಿ ಬಿಚ್ಚೋದು ನಿಂದು. ಏನು ಕೆಲಸ ಆಗಲ್ಲ ನಿನಗೆ? ಅನ್ನಂತ ಇದಂತ ಕೈ ಕಟ್ಟು ಕಟ್ಟಿ ಬೇಸ್ಕೊ. ಚುಪ್. ಕೈ ಕಟ್. ಚಾಟು ಅಂತೀಯಾ? ಚಾಲ್ಟು ಎಲ್ಲರಿಗೆ ಚಾಲ್ಟು. ಗಾಡಿ ಮೇಲೆ ಕರ್ಕೊಂಡೋಗಿ ನನಗೂ ಚಾಲ್ಟು ಬಿಡ್ತೀಯ ನೀನು? ನನಗೂ ಚಾಲ್ಟು. ಕಡಿತಾನೆ ಹೊಡಿತಾನೆ ಬರೀ. ಹೌದಾ ಕಡಿತೀಯಾ? ನೋಡಿದ್ರಲ್ಲ ನಮ್ಮ ಬಬ್ಬು ಹೆಂಗ್ ಮಾಡ್ತಾ ಇದ್ದಾನೆ ಅಂತೇಳಿ. ಅವನಿಗಂತೂ ಆ ಥರ ಮಾಡ್ತಾ ಇದ್ರೆ ನಮ್ಗೊಂಥರ ಖುಷಿ. ಅವ್ನಿಗೆ ಅವ್ನು ಒಳ್ಳೆ ಕ್ಯೂಟ್ ಆಗಿ ಮಾಡ್ತಾನೆ ಈಗಾದರೆ. ಹಾಗೆ ಸಂಜೆ ಎಲ್ಲರೂ ಸ್ಕೂಲ್ಗೆ ಹೋಗಿ ಬಂದರು. ಆ್ಯಕ್ಚುಲಿ ಸ್ಯಾಟರ್ಡೇ ಇತ್ತು, ಆಫ್ಟರ್ನೂನೇ ಬಂದಿದ್ದಾರೆ. ಬಟ್ ಸಂಜೆ ಎಲ್ಲ ಕಟ್ಟಿದ್ರೆ ಆಯಿತು ಅಂತ ಅಂದ್ಕೊಂಡು ಸಂಜೆ ಕಟ್ತಾ ಇದ್ದಾರೆ. ಯಾರೂ ಸಿಕ್ಕಿರಲಿಲ್ಲ ಬೆಳಿಗ್ಗೆಯಿಂದ. ಸಂಜೆ ಆದರೆ ಎಲ್ಲರೂ ಸಿಗ್ತಾರೆ ಅಂತ ಎಲ್ಲರೂ ಒಟ್ಟಿಗೆ ಕಟ್ಸಿದ್ರೆ ಆಯ್ತು ಅಂತ ಸುಮ್ಮನೆ. ಹೇಗೂ ಬೆಳಿಗ್ಗೆ ಖುಷಿ ಬೇಗ ಸ್ನಾನ ಮಾಡಿ ಸ್ಕೂಲಿಗೆಲ್ಲ ರೆಡಿ ಆಗಿದ್ಲಲ್ವ, ವಿಶಾಂಕು ರೆಡಿ ಆಗಿದ್ದ. ಅವ್ರಿಗಷ್ಟೇ ಕಟ್ಸ್ಬಿಟ್ಟು ಕಳಿಸಿದ್ವಿ. ನಾನು ಯಾರಿಗೂ ಕಟ್ಟಿರಲಿಲ್ಲ. ಹರಿದು ಫುಲ್ ಕೆಲಸ ಅಂತ ಹೇಳ್ಬಿಟ್ಟು ಅವನಂತೂ ಸ್ನಾನನೇ ಮಾಡಿರಲಿಲ್ಲ ಬೆಳಿಗ್ಗೆ ಆದರೆ. ಸೊ ಹಂಗಾಗಿ ಇರಲಿ ಬಿಡು ಸಂಜೆ ಕಟ್ಟಿವಂತೆ ಅಂತೇಳಿ ಸುಮ್ಮನಾದ. ಈಗ ಮಕ್ಕಳೆಲ್ಲ ಕಟ್ಬಿಟ್ಟು ಆಮೇಲೆ ನಾನು ನಮ್ಮ ತಮ್ಮರಿಗೆ ಎಲ್ಲರೂ ಕಟ್ಟಿ, ಹರಿಗೆ, ಶರಣ್ಗೆ, ಕಡೆ ಮನೆ ಬದ್ರಿ ಎಲ್ರಿಗೂ ಕಟ್ಬಿಟ್ಟು ನಾವು ಸುಮ್ಮನೆ ಅದೇ ಶಾಂತಕ
ಚಿನ್ನು ಎಲ್ರೂ ಸಂಜೆನೆ ಕಟ್ಟಿರೋದು. ಮಕ್ಕಳದೆಲ್ಲ ಒಂಥರ ಸಡಗರ, ನಮಗೂ ಖುಷಿ ಮಕ್ಕಳದೆಲ್ಲ ಇದ್ರೆ. ನೋಡಿ ಎಷ್ಟು ಜನ, 4 ಜನ, ನಾನು 4 ಜನ ಅಣ್ಣ ತಮ್ಮಂದ್ರ ಮಧ್ಯೆ ನಾನು ಒಬ್ಳೇ ಇರೋದು. ಆದ್ರೆ ಇವಾಗ ಇವರು 4 ಜನ ಅಣ್ಣ ತಮ್ಮಂದ್ರಿಗೆ 4 ಜನ ಅಕ್ಕ ತಂಗಿರಿದ್ದಾರೆ. ಒಂಥರ ಖುಷಿ. ನಮ್ಮ ಮನೇಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ, ಹೆಣ್ಮಕ್ಳ ಮೆಜಾರಿಟಿನೇ ಜಾಸ್ತಿ ನೋಡಿ. ಒಂಥರ ಖುಷಿ ಆಗುತ್ತೆ. ಆದ್ರೆ ಏನು ಹೇಳಿ ಫ್ರೆಂಡ್ಸ್, ಹೆಣ್ಮಕ್ಳು ಇರ್ಬೇಕು ಫ್ರೆಂಡ್ಸ್, ಹೆಣ್ಮಕ್ಳು ಇದ್ದಷ್ಟು ನಮಗೆ ಖುಷಿ. ಇನ್ನೊಂದು ನಾನು ನಿಮಗೆ ಹೇಳಬೇಕು, ಹೇಳೇ ಇಲ್ಲ, ನಮ್ಮ ವೃಂದಾಗೆ ಕೂಡ ತಂಗಿ ಬಂದಿದ್ದಾಳೆ. ಲಾಸ್ಟ್ ಶರಣ್ ಮದುವೆಯಲ್ಲಿ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ನೋಡಿದಿರಾ. ನಮ್ಮ ಜಯ ಪ್ರೆಗ್ನೆಂಟ್ ಇದ್ವಲ್ವಾ, ಅವಾಗ ಇನ್ನು 6 ಮಂತ್ಸ್ 5 ಮಂತ್ಸ್ ಇತ್ತು. ಆದರೂ ಅವಳು ಅದರಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ಲು, ಸಖತ್ ಎಂಜಾಯ್ ಮಾಡಿದ್ವಿ. ಅವಳಿಗೆ ಹಾಸ್ಪಿಟಲಿ ಡೆಲಿವರಿ ಆಯಿತು, ಹೆಣ್ಮಗು ಆಗಿದೆ ಅವಳಿಗೂ ಕೂಡ, ಮತ್ತೆ ಹೆಣ್ಮಗು ಆಗಿದೆ. ನಮಗಂತೂ ಖುಷಿನೇ ಆಗಿದೆ ಹೆಣ್ಮಗು ಅಂತೇಳಿ. ಈಗ 25 ಡೇಸ್ ಆಯಿತು ನಿನ್ನೆಗೆ. ಪೂಜೆ ಅದು ಇದು ಅಂತ ಎಲ್ಲ ಮಾಡಿದ್ವಿ. 2 ದಿನ ಕೊಪ್ಪಳಲ್ಲಿದ್ವಿ. ಅಪ್ಪ 2 ದಿನ ಕೊಪ್ಪಳ, ಮತ್ತೆ ಆಮೇಲೆ ಹೊಸಪೇಟೆ. ಇಲ್ಲಿ ಆ್ಯಕ್ಚುಲಿ ಡೆಲಿವರಿಗೆ ಸಂಡೇ ದಿನ ಡೆಲಿವರಿಗೆ ಅಂತೇಳಿ ಕರ್ಕೊಂಡು ಹೋದ್ವಿ. ಇಲ್ಲಿ ಡಾಕ್ಟ್ರ್ ಇಲ್ಲ, ನೀವು ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದ್ರು. ಮತ್ತೆ ಸಂಡೇ ಡಾಕ್ಟರ್ ಯಾರು ಇರಲ್ವಲ್ಲ, ಸೊ ಹಂಗಾಗಿ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ 11 ಗಂಟೆಗೆ ಡೆಲಿವರ್ ಆಯಿತು, 11:08ಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಪಾಪುಗೆ ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಕೊಪ್ಪಳಿಗೆ ಕಳಿಸಿದ್ರು. ತುಂಬ ಇದು ಫ್ರೆಂಡ್ಸ್, ಕೊಪ್ಪಳಲ್ಲಿ ಪಾಪ ಅವರು 1 ವಾರ ಇದ್ದಾರೆ. ನಾನು 2 ಡೇಸ್ 3 ಡೇಸ್ ಇದ್ದು ಬಂದ್ಬಿಟ್ಟೆ. ನನಗೆ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಂತೇಳಿ ನಾನು 2 ಡೇಸ್ ಅಷ್ಟೇ ಇದ್ದೆ. ನಮ್ಮ ಶಂಕರಣ್ಣ, ನಮ್ಮ ಆಂಟಿ, ನಮ್ಮ ಜಯ ಮೂವರಲ್ಲೇ ಇದ್ರು. ಅಂದರೆ ಪಾಪನ ಒಂದು ಸ್ವಲ್ಪ ICU ಇಟ್ಟಿದ್ರು, ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ದಕ್ಕೆ. ಅದಾದ್ಮೇಲೆ ಮಗು ಎಲ್ಲ ಆರಾಮಾಗಿದೆ, ಇವಾಗಲೂ ಆರಾಮಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಈಗ ಇನ್ನೂ ತುಂಬ ಚೆನ್ನಾಗಾಗಿದ್ದಾಳೆ ಗುಂಡ್ಗೆ. ಹಾಸ್ಪಿಟ್ಲಲ್ಲಿ ತುಂಬ ಜನ ಇರೋಕ್ಕೆ ಬಿಡೋದಿಲ್ಲ. ಮಗು ಹತ್ರ ನಾನಿದ್ದೆ, ಕೆಳಗಡೆ ಜಯನ್ ಹತ್ರ ಅಮ್ಮ ಇದ್ಲು, ಶಂಕರಣ್ಣ ಹೊರಗಡೆ ಇದ್ರು. ಯಾಕೆ ಅಂದರೆ ತುಂಬ ಜನನೂ ಬಿಟ್ಕೊಳ್ಳೋದಿಲ್ಲ. ಮಗುನ ICU ಇಟ್ಟಿದ್ರಲ್ವ, ಸೊ ಅಲ್ಲಿ ನಾನು ಇರ್ತಿದ್ದೆ. ಏನೇನೋ ಆಗ್ಬಿಡ್ತು ಫ್ರೆಂಡ್ಸ್ ನಿಜ. ಅಲ್ಲಿ ಊಟ ತಿಂಡಿ 2 ದಿನ ಸ್ನಾನ ಅವ್ರದ್ದು ಹೆಂಗೆಲ್ಲ ಅನ್ಸ್ಬಿಡ್ತು ಗೊತ್ತಾ. ಆದರೂ ಕೊಪ್ಪಳದಲ್ಲೇ ನಮ್ಮ ಅತ್ತೆ ಅವ್ರು ಅಲ್ಲೇ ಇರೋದು. ಲಾಸ್ಟ್ ಟೈಮ್ ಶರಣ್ ಮದುವೆಗೆ ಹೋಗಿದ್ವಲ್ವ, ಅತ್ತೆ ಬಾಕ್ಸ್ ಎಲ್ಲ ಕಳಿಸ್ತಾ ಇದ್ರು. ಏನೇ ಹೇಳಿ ಫ್ರೆಂಡ್ಸ್, ಮನೆ ಊಟನೇ. ಹಾಸ್ಪಿಟ್ಲಲ್ಲೇ ತಿನ್ನೋಕ್ಕಾಗ್ತಿರ್ಲಿಲ್ಲ. ವಾಶ್ರೂಮ್ಸ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ಏನೇನೋ ಫ್ರೆಂಡ್ಸ್ ನಿಜ. ಅವನ್ನೆಲ್ಲ ನೆನ್ಸ್ಕೊಂಡ್ಬಿಟ್ರೆ 3 ದಿನ ಹೆಂಗೆ ಕಳೆದ್ವು. ನಾನಾದರೂ 3 ದಿನ, ಪಾಪ ಅಮ್ಮ ಜಯ ಅವರೆಲ್ಲ 1 ವಾರ. ನನ್ನ ಡೆಲಿವರಿ ಅಂದರೆ ಖುಷಿ ಡೆಲಿವರಿ ಆದ ಟೈಮಲ್ಲಿ 20 ದಿನ 25 ದಿನ ಇದ್ದಿದ್ದೀನಿ ಫ್ರೆಂಡ್ಸ್. ನಾನಾದರೆ ಬಿಡಿ, ಇನ್ನೊಂದಿನ ಟೈಮ್ ಇದ್ದಾಗ ಹೇಳ್ತೀನಿ ಮತ್ತೆ ನನ್ನ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗಿರ್ಬೋದು. ಅದು ಯಾವ ಥರ ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. 1.5 ತಿಂಗಳಲ್ಲಿ ಏನೇನೆಲ್ಲ ಆಗೋಗ್ಬಿಡ್ತಲ್ಲ. ನಮಗೇನ ಬರ್ತಾ ಇರೋದು, ನಮಗೆ ಎಷ್ಟೊಂದು ಕಷ್ಟಗಳು ಬರ್ತಾ ಇದೆಯಾ ನಿಜ ಫ್ರೆಂಡ್ಸ್. 20 ಡೇಸ್ ಆಯಿತು ಅಂದರೆ ಮನುಷ್ಯಳಾಗಿದ್ದೀನಿ. ಸುಮ್ಮನೆ ಇರಬೇಕು ಇದ್ದೀನಿ, ಜೀವನ ನಡೆಸ್ತಾ ಇದ್ದೀನಿ. ಯಾಕೆ ಈಗ ಆಗ್ತಾ ಇದೆ? ಅದು ನಮಗೆ ಆಗ್ಬೇಕಾ? ನಿಜ, ಎಲ್ಲಿ ಏನು ತಪ್ಪಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇವೆಲ್ಲ ಕಷ್ಟಗಳು ಓಕೆ ಬರುತ್ತೆ, ಫೇಸ್ ಮಾಡ್ತೀನಿ ನಾನು. ಎಂತೆಂಥ ಕಷ್ಟಗಳು ಬಂದ್ರೂ ನಾನು ಫೇಸ್ ಮಾಡ್ತೀನಿ. ಬಟ್ ನಾನು ಮನುಷ್ಯಳತಾನೆ, ನನಗೆ ಎಲ್ಲ ಯಾಕೆ ಈ ಥರ ಆಗ್ತಾ ಇದೆ? ನಿಜ ಫ್ರೆಂಡ್ಸ್, ನನಗೆ ಯಾವ ಥರ ಹೇಳ್ಕೊಳ್ಳಿ ಅಂತಲೇ ಅರ್ಥ ಆಗ್ತಾ ಇಲ್ಲ ನಂಗಾದರೆ. ಎಷ್ಟು ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಅಂದರೆ ಹೌದು, ನಾವು ಮನೆ ಕಟ್ಸ್ಕೊಂಡಿದ್ದೀವಿ, ನಮ್ಗೆ ಸಾಲ ಇದೆ, ತೀರ್ಸ್ಕೊತೀವಿ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ, ದುಡಿಯೋಕ್ಕೆ ದಾರಿ ಮಾಡಿಕೊಟ್ರೆ ತೀರ್ಸೋಣ. ಸಾಲ ಏನು ದೊಡ್ಡದಲ್ಲ ಫ್ರೆಂಡ್ಸ್. ನನಗೆ ಸಾಲದ ನಿಜ ಹೇಳ, ನಾನು ಸಾಲದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ನಾನಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಎಕ್ಸ್ಪೆಷಲಿ ನನ್ನ ಸಣ್ಣ ತಮ್ಮ ಆಗಲಿ, ನನ್ನ ಇಲ್ಲಿರೋ ದೊಡ್ಡ ತಮ್ಮ ಆಗಲಿ, ಇಬ್ರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೂ ಹೆಲ್ಪ್ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಫ್ರೆಂಡ್ಸ್ ನಿಜ. ಇದನ್ನು ಹೇಳಲೇಬೇಕು, ನಾನು ಯಾವತ್ತಾದ್ರೂ ಹೇಳ್ತೀನಿ. ನಾನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿಲ್ಲದೆ ಇರೋರಿಗೆ, ಯಾರು ನನಗೆ ಅಂತ ಇದ್ರಲ್ಲ ಅವ್ರಿಗಾದ್ರೂ ನಾನು ತಿಳಿಸ್ಬೇಕು ಇದನ್ನ. ಇನ್ನೊಂದು ಅವ್ರಿಗೆಲ್ಲ ತಿಳಿಸೋ ಅವಶ್ಯಕತೆ ನನಗೂ ಇಲ್ಲ. ಆದರೂ ಏನೋ ಒಂಥರ ಅನ್ನಿಸ್ತಾ ಇದೆ ನನಗೆ. ನಾನು ಸಾಲ ತೀರ್ಸ್ಕೊತೀನಿ, ಬಟ್ ನಂಗೆ ಒಂದು ಸ್ವಲ್ಪ ನನ್ನ ಬಿಸ್ನೆಸ್ ಅಂತ ಕೈ ಹಿಡಿದ್ರೆ
ಇದ್ದಾವೆ ಫ್ರೆಂಡ್ಸ್, ನಿಜ ತಲೆಯಲ್ಲಿ ಏನೇನೋ ಇದ್ದಾವೆ. ಇರಲಿ, ಏನು ದೊಡ್ಡದಲ್ಲ. ನಾವು ದೇವರಿದ್ದಾನೆ ನಮಗೆ. ನಾವೆಲ್ಲೂ ಯಾರಿಗೂ ಏನೂ ಮೋಸ ಮಾಡಿಲ್ಲ. ನಮಗೆ ಮೋಸ ಆಗಿರೋದೇ ಜಾಸ್ತಿ. ಇರಲಿ, ಅವೆಲ್ಲ ಇದ್ದಿದ್ದೆ. ಹೇಳಬೇಕು ಅನ್ನಿಸ್ದಾಗ ಹೇಳ್ಬಿಡ್ಬೇಕು ಅದನ್ನು. ಏನು ಎಲ್ಲರೂ ನಮ್ಮನ್ನೇ ತಪ್ಪಿತಸ್ಥರನ್ನಾಗಿ ನೋಡ್ಬಿಟ್ರು ಕೆಲವು ಟೈಮಲ್ಲಿ. ನಾವು ಒಂದೇನ ತಪ್ಪು ಮಾಡ್ತಾ ಇರೋದು ಅನ್ನೋ ಥರ, ನಮ್ಮ ಕಡೆಯಿಂದ ಮಾತ್ರ ತಪ್ಪಾಗಿದೆ ಅನ್ನೋ ಥರ. ನಿಜ ಫ್ರೆಂಡ್ಸ್, ನಾನು, ನಮ್ಮ ಮನೆಯವರು, ನಮ್ಮಮ್ಮ, ನನ್ನ ತಮ್ಮ ತುಂಬ ತುಂಬ ಸಫರ್ ಪಟ್ಬಿಟ್ವಿ ನಾವು ಈ ವಿಷಯಕ್ಕೆ. ಅದು ಯಾವ ವಿಷಯ ಅಂತ ನಾನು ಹೇಳ್ತೀನಿ ನಿಮಗೆ, ಟೈಮ್ ಬಂದಾಗ ಹೇಳ್ತೀನಿ, ಅಲ್ಲಿವರೆಗೂ ಹೇಳಲ್ಲ. ಯಾಕೆ ಇಷ್ಟೊಂದು ತಪ್ಪಿತಸ್ಥರ ನೋಡ್ತಾ ಇದ್ದಾರೆ? ಎಲ್ಲಿ ಯಾವ ತಪ್ಪು ಮಾಡಿದ್ದೀವಿ ನಾವು ಅಲ್ವಾ? ಏನು ಜನ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಏನಾದರೂ ಸಣ್ಣ ತಪ್ಪು ಸಿಕ್ತಾ ಆಯ್ತು ಅವ್ರಿಗೆ ಅಂತಾನೆ ಇರೋದು. ಹಾಗೆ ಅವ್ರ ಕಡೆಯಿಂದನೇ ಎಲ್ಲ ತಪ್ಪಾಗಿರೋದು ಅನ್ನೋ ಥರ ಮಾತಾಡ್ಬಿಡ್ತಾರೆ. ತಲೆಯಲ್ಲಿ ಬುದ್ಧಿ ಇಟ್ಕೊಳ್ಳಿ, ಸ್ವಲ್ಪ ಯೋಚನೆ ಮಾಡಿ, ಯಾಕೆ, ಏನು, ಎಲ್ಲಿ ಏನಾಗಿದೆ ಅಂತ ಯೋಚನೆ ಮಾಡಿ. ನಿಮಗೂ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ದೇವರು. ಸುಮ್ಮನೆ ಏನೋ ಒಂದು ತಪ್ಪು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಎಲ್ಲನೂ ಅದೇ ಥರ ಅಂತ ಯೋಚನೆ ಮಾಡಬೇಡಿ ದಯವಿಟ್ಟು. ಫಸ್ಟ್ ಆಫ್ ಆಲ್ ನಮ್ಮನ್ನ ತಪ್ಪಿತಸ್ಥರು ಅನ್ನೋಕ್ಕಿಂತ ಮುಂಚೆ ನೀವು ಯಾವ ತಪ್ಪು ಮಾಡೇ ಇಲ್ವಾ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅಷ್ಟೇ ನಾನು ಹೇಳ್ತಾ ಇರೋದು. ನೀವು ನಿಮ್ಮ ಮನೆಯಲ್ಲಿ ತಪ್ಪುಗಳಾಗಿದ್ದಾವೆ, ನಿಮ್ಮ ಮನೆಯಲ್ಲಿಯೂ ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಘಟನೆಗಳು ನಡೆದಿದ್ದಾವೆ. ನಾವು ಅವನ್ನೆಲ್ಲ ಬಾಯ್ಬಿಟ್ಟು ಹೇಳಕ್ಕೆ ನಾನು ರೆಡಿ ಇಲ್ಲ, ಆಯಿತಾ? ನಾನು, ನನ್ನ ಮನೆಯವರು, ಅವ್ರನ್ನ ಹೆಂಗೆ ನೋಡ್ಕೋಬೇಕು, ಹೆಂಗೆ ಇಟ್ಕೋಬೇಕಂತ ನನಗೆ ಗೊತ್ತು. ನಾನು ತೋರಿಸ್ತೀನಿ ನಿಮ್ಗೆ ಏನು ಅಂತ. ಅಲ್ಲಿವರೆಗೂ ಕಾಯ್ತೀನಿ ಅಷ್ಟೆ. ಟೈಮ್ ಬರುತ್ತೆ. ಇದ್ದೇ ವಿಚಾರವಾಗಿ ಕೂಡ ನಾನು ನಿಮ್ಮ ಹತ್ರ ತುಂಬ ಸಲ ಮಾತಾಡಿದ್ದೀನಿ. ಆದರೆ ನೀವು ಹಿಂಗೆಲ್ಲ ಮಾತಾಡಬಾರ್ದಿತ್ತು, ಮಾತಾಡಿದ್ದೀರಾ, ಬಿಟ್ಟಾಕಿ ಆಯಿತು. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಎಲ್ಲ ಡೀಟೇಲಾಗಿ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.